ನನ್ನ ಹಿಂದಿನ ಸಂದೇಶ ದ ಮಿರಾಕಲ್ ಆಫ್ ಜೀಸಸ್ ಕ್ರೈಸ್ಟ್. ಅನೇಕ ಸಂಗತಿಗಳನ್ನು ಅದರಲ್ಲಿ ನಾವು ಅಭ್ಯಾಸ ಮಾಡ್ತಾ ಬಂದೆವು. ಇವತ್ತಿನ ನನ್ನ ಸಂದೇಶ ದ ಪ್ಯಾರಬಲ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಸಾಮ್ಯಗಳು ಎಂಬುದಾಗಿ. ಯೇಸು ಕ್ರಿಸ್ತನ ಸಾಮ್ಯಗಳು ಹೊಸ ಒಡಂಬಡಿಕೆಯ 3 ಸುವಾರ್ತೆಯಲ್ಲಿ ಸುಮಾರು 70 ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳುವುದನ್ನು ನಾವು ಅದರಲ್ಲಿ ಕಾಣಬಹುದು. 70 ಹೇಗೆ ಅಂತ ಅನ್ನುವಂಥದ್ದನ್ನು ನಾವು ನೋಡುವಾಗ ಅನೇಕ ಸಾಮ್ಯಗಳು 3 ಸುವಾರ್ತೆಗಳಲ್ಲಿಯೂ, ಕೆಲವು 2 ಸುವಾರ್ತೆಗಳಲ್ಲಿ, ಕೆಲವು ಒಂದೇ ಸುವಾರ್ತೆಯಲ್ಲಿ ನಾವು ಅದನ್ನು ಕಾಣ್ತೇವೆ. ಸಾಮ್ಯಗಳು ಎಂಬುದಾಗಿ ಹೇಳುವಾಗ ಅದು ಅರ್ಥ್ಲಿ ಸ್ಟೋರೀಸ್ ವಿತ್ ಸ್ಪಿರಿಚುವಲ್ ಮೀನಿಂಗ್ ಎಂಬುದಾಗಿ. ದ ಪ್ಯಾರಬಲ್ ಈಸ್ ಅರ್ಥ್ಲಿ ಸ್ಟೋರೀಸ್ ವಿತ್ ಸ್ಪಿರಿಚುವಲ್ ಮೀನಿಂಗ್. ಪ್ರಾಪಂಚಿಕವಾದಂಥ ನೀತಿ ಕಥೆಗಳು ಎಂಬುದಾಗಿ, ಪ್ರಾಪಂಚಿಕವಾಗಿ ಸಂಬಂಧಪಟ್ಟಂತ ನೀತಿ ಕಥೆಗಳು, ಹಾಗೆ ಅದರ ಜೊತೆಯಲ್ಲಿ ಆತ್ಮೀಕವಾದಂಥ ಗೂಢಾರ್ಥಗಳನ್ನು ಅದು ಹೊಂದಿರುವಂಥ ಒಂದು ಸಾಮ್ಯವಾಗಿದೆ. ಸಾಮ್ಯ ಎಂಬುದಾಗಿ ಹೇಳುವಾಗ ಆ ಸಾಮ್ಯ ಒಂದು ರೀತಿ ದೃಷ್ಟಾಂತ ಅಥವಾ ಪ್ರೇರಣೆ ಅಥವಾ ನೀತಿ ಕಥೆ ಅಥವಾ ಉಪಮೆ, ಜೀವನಕ್ಕೆ ಹತ್ತಿರವಾದಂಥ ಸಂಗತಿಗಳನ್ನು ಯೇಸು ಸ್ವಾಮಿ ಹೇಳುತ್ತಾ ಅದರ ಹಿಂದೆ ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಆತ್ಮಿಕ ಸಂಗತಿಗಳನ್ನು ತಿಳಿಸುವಂತಹದ್ದೇ ಸಾಮ್ಯವಾಗಿದೆ. ಈ ಸಾಮ್ಯ ಕೇವಲ ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹಳೆ ಒಡಂಬಡಿಕೆಯ 2 ಪ್ರಮುಖವಾದಂಥ ಪ್ರವಾದನ ಗ್ರಂಥಗಳಲ್ಲಿ ನಾವು ಅದನ್ನು ಕಾಣ್ತೇವೆ. ಮುಖ್ಯವಾಗಿ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥದಲ್ಲಿ 5 ಸಾಮ್ಯಗಳನ್ನು ನಾವು ಕಾಣ್ತೇವೆ. ಹೆಜ್ಕೇಲನು ಬರೆದ ಪ್ರವಾದನ ಗ್ರಂಥದಲ್ಲಿ ಸುಮಾರು 6 ಸಾಮ್ಯಗಳನ್ನು ನಾವು ಅದರಲ್ಲಿ ಕಾಣ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ನಿರ್ದಿಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ, ಹಳೆ ಒಡಂಬಡಿಕೆಯಲ್ಲಿ ಸಾಮ್ಯ ರೂಪವಾಗಿ ಮಾತಾಡುವಂಥವನು ದೇವರು. ಯಾರಿಗೆ ಮಾತಾಡ್ತಾನೆ ಅಂತಂದ್ರೆ ತನ್ನ ಜನರಿಗಾಗಿ ಈ ಮಾತುಗಳನ್ನು ಆತನ ಹಾಡ್ತಾನೆ. ಪರ್ಟಿಕ್ಯುಲರ್ ಆಗಿ ತಾನು ಆರಿಸಿಕೊಂಡಂತ ಜನಾಂಗಕ್ಕಾಗಿ ಈ ಒಂದು ಸಾಮ್ಯವನ್ನು, ಈ ದೃಷ್ಟಾಂತಗಳನ್ನು ಕೊಟ್ಟು, ಈ ನೀತಿ ಕಥೆಗಳನ್ನು ಕೊಟ್ಟು, ಅವರ ತಪ್ಪುಗಳನ್ನು, ಅವ್ರು ಮಾಡುತ್ತಿರುವಂಥ ಕಾರ್ಯಗಳನ್ನು ಅದಕ್ಕೆ ಹೋಲಿಕೆ ಮಾಡಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸುವಂತಹದ್ದೇ ಈ ಒಂದು ಸಾಮ್ಯದ ಉದ್ದೇಶ. ಅಂದರೆ ಜೀವನಕ್ಕೆ ಬಹಳ ಹತ್ತಿರವಾದಂತಹದ್ದು. ನೋಡ್ರಿ, ಎಜ್ಕೇಲನು ಬರೆದ ಪ್ರವಾದನ ಗ್ರಂಥ 15ನೇ ಅಧ್ಯಾಯದ ಆ ಒಂದು ಸಾಮ್ಯವನ್ನು ಹೇಳಬೇಕಾದ್ರೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಪ್ರಯೋಜನಕ್ಕೆ ಬಾರದ ದ್ರಾಕ್ಷ ಲತೆಯ ಸಾಮ್ಯ ಎಂಬುದಾಗಿ. ದ್ರಾಕ್ಷೆ ಲತೆ ಅಥವಾ ದ್ರಾಕ್ಷೆ ಬಳ್ಳಿ ಇಸ್ರಾಯೇಲ್ ಜನರಿಗೆ ಬಹಳ ಪರಿಚಿತವಾದಂಥ ಒಂದು. ವ್ಯವಸಾಯ ಮಾಡುವಾಗ ಅಲ್ಲಿಯ ಭೂಮಿಯಲ್ಲಿ ದ್ರಾಕ್ಷೆ ಆ ಒಂದು ಬೆಳೆಯನ್ನ ವಾಣಿಜ್ಯ ಬೆಳೆಯಾಗಿ ಅವರು ಬೆಳೆಯುವಂಥದ್ದನ್ನು ನಾವು ಅದರಲ್ಲಿ ಓದ್ತೇವೆ. ಬಹಳ ಪ್ರಸಿದ್ಧವಾದಂಥದ್ದು. ಹಾಗಾದ್ರೆ ದೇವರು ಹೇಳುವಂತಹದ್ದು ಪ್ರಯೋಜನಕ್ಕೆ ಬಾರದೇ ಇರುವಂತಹ ದ್ರಾಕ್ಷಲತೆಯ ಸಾಮ್ಯ. ದ್ರಾಕ್ಷಲತೆ ಇಸ್ರಾಯೇಲರಿಗೆ ಸಂಬಂಧಪಟ್ಟದ್ದು, ಇಸ್ರಾಯೇಲರನ್ನ ಸೂಚಿಸುವಂತಹದ್ದು. ಯೆಶಾಯನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿಯೂ ಆತನು ಹೇಳುವಂತ ಮಾತು ದ ಸಾಂಗ್ ಆಫ್ ಸಾರೋ ಎಂಬುದಾಗಿ ನಾವು ಅದನ್ನು ಕರಿತೇವೆ. 5ನೇ ಅಧ್ಯಾಯದಲ್ಲಿ ಅದರಲ್ಲಿ ಹೇಳುವಂತಹದ್ದು ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷಾ ತೋಟವಿತ್ತು ಎಂಬುದಾಗಿ. ಅದೇ ಯೋಹಾನನು ಬರೆದ ಸುವಾರ್ತೆಗೆ ಬರುವಾಗ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳುವಂತ ಮಾತು
ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ಎಂಬುದಾಗಿ. ನೋಡ್ರಿ, ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ಕುರಿತು ಹೇಳುವಾಗ ಸೊಂಪಾಗಿ ಬೆಳೆದಂತಹದ್ದು. ಬಹುಶಃ ನೀವು 80ನೇ ಕೀರ್ತನೆಯಲ್ಲಿ ನೀವು ಅದನ್ನ ಓದಬಹುದು. ಸೊಂಪಾಗಿ ಬೆಳೆದಂತಹ ದ್ರಾಕ್ಷಲತೆ ಇಸ್ರಾಯೇಲರಿಗೆ ಸಂಬಂಧಪಟ್ಟ ಇಸ್ರಾಯೇಲರನ್ನ ಸೂಚಿಸುವಂತಹದ್ದು. ಹೊಸ ಒಡಂಬಡಿಕೆಗೂ ಬಂದಾಗ ಯೇಸು ಸ್ವಾಮಿ ತನ್ನನ್ನ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ಎಂಬುದಾಗಿ ಆತನು ಹೇಳ್ತಾನೆ. ಅಲ್ಲಿಯದಕ್ಕೂ ಇಲ್ಲಿಯದಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದನ್ನು ಅಭ್ಯಾಸ ಮಾಡುವಾಗ ಪ್ರಯೋಜನಕ್ಕೆ ಬಾರದೇ ಇರುವಂತಹ ದ್ರಾಕ್ಷಲತೆಯ ಸಾಮ್ಯ. ಯಾರು ಪ್ರಯೋಜನಕ್ಕೆ ಬಾರದೇ ಇರುವಂಥವರು? ಇಸ್ರಾಯೇಲರು. ಯಾಕೆ ಪ್ರಯೋಜನಕ್ಕೆ ಬಾರದೇ ಇರುವಂಥವರು? ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಒಂದು ವೇಳೆ ನಡೆಸಿಕೊಂಡು ಹೋದಂಥವರು, ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ರೀತಿಯಲ್ಲಿ ವರ್ತಿಸಿದಂಥವರು. ದೇವರು ಹೇಳಿದಂಥ ಮಾತು, ಇವರು ನನ್ನ ಮಕ್ಕಳು, ನನ್ನ ಪ್ರಜೆಗಳು, ನಾನು ಆರಿಸಿಕೊಂಡಂಥವರು, ನನಗೆ ಮೋಸ ಮಾಡಲಾರರು ಅಂದುಕೊಂಡು ಇವರಿಗೆ ರಕ್ಷಕನಾದೆನು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಅದನ್ನು ಓದ್ತೇವೆ. ಮೋಸ ಮಾಡಲಾರರು ಅಂದುಕೊಂಡು ರಕ್ಷಕನಾದೆ ಅಂದ್ರೆ ಮೋಸ ಮಾಡಿದ್ರು ಅಂತ ಅರ್ಥ. ಪ್ರಯೋಜನಕ್ಕೆ ಬಾರದೇ ಇರುವಂಥವರು ಎಂಬುದಾಗಿ. ಅದೇ ಯೆರೆಮೀಯನು ಬರಿತಾನೆ 24ನೇ ಅಧ್ಯಾಯದಲ್ಲಿ, ಒಳ್ಳೆಯ ಮತ್ತು ಕೆಟ್ಟ ಹಣ್ಣುಗಳ ಸಾಮ್ಯ ಎಂಬುದಾಗಿ. ಅದೂ ಸಹ ಇಸ್ರಾಯೇಲರನ್ನ ಕುರಿತೇ ಹೇಳುವಂತ ಮಾತುಗಳು. ಹಾಗಾದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ, ವಿಶೇಷವಾಗಿ, ನಿರ್ದಿಷ್ಟವಾಗಿ ತನ್ನ ಜನರಿಗೆ, ತಾನು ಆರಿಸಿಕೊಂಡಂತ ಜನರಿಗೆ ಹೇಳುವಂತಹ ಅವರ ಜೀವನಕ್ಕೆ ಹತ್ತಿರವಾದಂಥದ್ದನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಅದರ ಮೂಲಕ ಅವರಿಗೆ ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ತಿಳಿಸುವಂಥವನು. ಹೊಸ ಒಡಂಬಡಿಕೆಗೆ ಬರುವಾಗ ಸಾಮ್ಯ ರೂಪದಲ್ಲಿ ಯೇಸುಸ್ವಾಮಿ ಮಾತಾಡುವಾಗ ಅನೇಕ ಸಂಗತಿಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಯಹೂದ್ಯರಾಗಲಿ, ಗ್ರೀಕರಾಗಲಿ, ಬೇರೆ ಅನ್ಯರಾಗಲಿ, ಪರಿಸಾಯರಾಗಲಿ, ಶಾಸ್ತ್ರಿಗಳಾಗಲಿ ಆತನ ಜೊತೆಯಲ್ಲಿ ಅವರು ಯಾವಾಗಲೂ ಇರ್ತಾ ಇದ್ರು. ಯೇಸುಸ್ವಾಮಿ ಎಲ್ಲಿಯೋ ಅಲ್ಲಿ ಒಂದು ದೊಡ್ಡ ಗುಂಪು ಇರ್ತಾ ಇತ್ತು. ಆ ಗುಂಪಿನಲ್ಲಿ ಯಹೂದ್ಯರು ಇದ್ದರು, ಗ್ರೀಕರು ಇದ್ರು, ಬೇರೆ ಬೇರೆ ಜನಾಂಗಗಳು ಇದ್ರು, ಪರಿಸಾಯರು ಇದ್ರು, ಯಾಜಕರು ಇದ್ರು, ಎಲ್ಲರೂ ಇದ್ರು. ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಆತನು ಅದನ್ನ ಸಾಮಾನ್ಯವಾಗಿ ಎಲ್ಲರನ್ನ ಕುರಿತು ಆತನು ಮಾತಾಡ್ತಾ ಬಂದಂಥವನು. ಹಾಗಾದ್ರೆ ಪ್ರಿಯರೇ, ಎರಡು ಈ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಇರುವಂತ ಸಾಮ್ಯದ ನಿರ್ದಿಷ್ಟವಾದಂಥ ಉದ್ದೇಶ ನಮ್ಮ ಜೀವಿತಕ್ಕೆ ಹತ್ತಿರವಾದದ್ದನ್ನೇ ತೆಗೆದುಕೊಂಡು ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಎಂಬುದಾಗಿ ಬೋಧಿಸುವಂತಹದ್ದೇ, ಆ ನೀತಿಯ ಮಾತುಗಳನ್ನು ಹೇಳುವಂತಹದ್ದೇ ಸಾಮ್ಯದ ಉದ್ದೇಶವಾಗಿದೆ. ನಾನೀಗ ಹೇಳುವಂತಹದ್ದು, ನಾನು ಹೇಳಿದ್ದು ದ ಪ್ಯಾರಬಲ್ ಆಫ್ ಜೀಸಸ್ ಕ್ರೈಸ್ಟ್, ಅರ್ಥ್ಲಿ ಸ್ಟೋರೀಸ್ ವಿತ್ ಸ್ಪಿರಿಚುವಲ್ ಮೀನಿಂಗ್, ಆತ್ಮೀಕವಾದಂಥ ಅರ್ಥಗಳನ್ನ ಕೊಡುವಂತಹದ್ದು. ನಾನು ಹೊಸ ಒಡಂಬಡಿಕೆಯ ಯೇಸುಸ್ವಾಮಿಯ ಸಾಮ್ಯಕ್ಕೆ ಹೋಗುವ ಮೊದಲು ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಒಂದು ಸಾಮ್ಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಒಂದು ರೀತಿ ದೀರ್ಘವಾದಂತಹ ಒಂದು ಸಾಮ್ಯ. ವಚನಗಳು ಕಮ್ಮಿ ಆಗಿದ್ದರೂ ಅದರ ಒಂದೊಂದು ಭಾಗಗಳನ್ನ ನಾವು ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 18ನೇ ಅಧ್ಯಾಯ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 1ರಿಂದ 5 ವಚನಗಳನ್ನ, 4 ವಚನಗಳನ್ನ ನಾನು ಓದ್ತೇನೆ. ಕುಂಬಾರನ ಸಾಮ್ಯ. ಯೆಹೋವನು
ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಇನ್ನು ಮುಂದಕ್ಕುಂಟು, ಆಮೇಲೆ ಅದನ್ನು ನಾವು ಅಭ್ಯಾಸ ಮಾಡೋಣ. 1-4 ವಚನಗಳು ಅಗಾಧವಾದಂಥ ಸಂಗತಿಗಳನ್ನು ಒಳಗೊಂಡಿದೆ. ಕುಂಬಾರ ಯಾರಿಗೆ ಗೊತ್ತಿಲ್ಲ? ಕುಂಬಾರ ಯೆಹೋವ ಒಂದು ವೇಳೆ ಯಾಕೆ ಈ ಕುಂಬಾರನನ್ನ ದೇವರು ಸಾಮ್ಯ ರೂಪಕ್ಕೆ ಆತನು ತೆಗೆದುಕೊಂಡಿದ್ದಾನೆ? ಕುಂಬಾರನ ವಿಷಯದಲ್ಲಿ ಇಸ್ರಾಯೇಲರಿಗೆ ಅನುಭವಗಳುಂಟು. ಅನೇಕರು ಆ ಒಂದು ಕೆಲಸದಲ್ಲಿ ಇರುವಂಥವರು. ಇದೆಲ್ಲವೂ ದೇವರಿಗೆ ಗೊತ್ತಿದೆ. ಈಗ ಪ್ರವಾದಿಯಾದಂತಹ ಯೆರೆಮೀಯನನ್ನ ದೇವರು ಈ ಸ್ಥಳಕ್ಕೆ ಆತನು ಕಳಿಸ್ತಾನೆ. ಹಾಗಾದ್ರೆ ಈ ಪ್ರವಾದಿ ದೇವರಿಂದ ಆರಿಸಲ್ಪಟ್ಟಂಥವನು. ಪ್ರವಾದಿ ಮೀನ್ಸ್ ದೇವರ ಮಾತುಗಳನ್ನ ಯಥಾವತ್ತಾಗಿ ಯಾರಿಗೆ ತಿಳಿಸಬೇಕೋ ಅದನ್ನ ದೇವರು ಏನು ಹೇಳಿದ್ದಾನೋ ಅದನ್ನು ತಿಳಿಸುವಂತ ಒಂದು ಕೆಲಸ ಆತನಿಗೆ ವಹಿಸಲ್ಪಟ್ಟಿರುವಂತಹದ್ದು. ಹಾಗೆ ಈ ಪ್ರವಾದಿಯಾದಂಥ ಯೆರೆಮೀಯನಿಗೆ ದೇವರು ಹೇಳ್ತಾರೆ, ನೀನೆದ್ದು ಗೆಟ್ ಅಪ್ ಅಂಡ್ ಗೋ, ಏಳು ಮತ್ತು ಹೋಗು. ಎಲ್ಲಿಗೆ ಹೋಗಬೇಕು? ಕುಂಬಾರನ ಬಳಿಗೆ ನೀನು ಹೋಗಬೇಕು. ಒಂದು ವೇಳೆ ಪ್ರಿಯರೇ, ನಾನು ಹೇಳುವಂತ ಈ ಒಂದು ಮಾತು ಒಂದು ಪ್ರಾಯೋಗಿಕವಾದಂಥ ಜೀವನದಲ್ಲಿ ನಡೆಯುವಂತಹ ಸಂಗತಿಗಳು. ಒಬ್ಬ ಕುಂಬಾರನ ಬಳಿಗೆ ನೀನು ಎದ್ದು ಇಳಿದು ಹೋಗು, ಅವನ ಹತ್ತಿರಕ್ಕೆ ನೀನು ಹೋಗು. ನಾನು ನಿನಗೆ ಹೇಳಬೇಕಾದಂಥ ಮಾತುಗಳನ್ನ ನಾನು ಅಲ್ಲೇ ನಿನಗೆ ಹೇಳ್ತೇನೆ. ಇದು ದೇವರ ಆಜ್ಞೆ. ಕುಂಬಾರನ ಬಳಿಗೆ ಯಾಕೆ ದೇವರು ನನ್ನನ್ನು ಕಳಿಸ್ತಾ ಇದ್ದಾನೆ ಎಂಬುದಾಗಿ ಪ್ರವಾದಿಯಾದಂಥ ಯೆರೆಮೀಯನಿಗೆ ಅದು ಗೊತ್ತಿಲ್ಲ. ಆದರೆ ದೇವರು ಹೇಳುವಂತ ಮಾತು, ನೀನು ಕುಂಬಾರನ ಬಳಿಗೆ ಇಳಿದು ಹೋಗು. ಯಾಕಂದ್ರೆ ಪ್ರವಾದಿ ಆಲೋಚನೆ ಮಾಡ್ತಾನೆ, ಯಾಕೆ ಕುಂಬಾರನ ಬಳಿಗೆ ನನ್ನನ್ನು ಆತನು ಕಳಿಸ್ತಾ ಇದ್ದಾನೆ? ಕುಂಬಾರನ ವಿಷಯದಲ್ಲಿ ಆತನ ಆಲೋಚನೆಗಳೇನು ಎಂಬುದಾಗಿ ಆತನ ಅಂದುಕೊಳ್ತಾ ಇದ್ನೇನು. ಅದಕ್ಕೆ ದೇವರು ಹೇಳ್ತಾರೆ, ಆ ಸ್ಥಳದಲ್ಲಿಯೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು. ನೀನು ಹೋದ ನಂತರ, ಕುಂಬಾರನ ಬಳಿಗೆ ಹೋದ ನಂತರ ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೇನೆ. ನೋಡ್ರಿ, ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಅನೇಕ ಒಂದು ವೇಳೆ ಐಗುಪ್ತರಾಗಿರ್ಬೋದು, ಸಮಾರ್ಯರಾಗಿರ್ಬೋದು, ಇಸ್ರಾಯೇಲರಾಗಿರ್ಬೋದು, ಯಹೂದ್ಯರಾಗಿರ್ಬೋದು, ಅವರ ಬಗ್ಗೆ ಹೇಳುವಂಥದ್ದು ಅಲ್ಲಿ ಬರೆಯಲ್ಪಟ್ಟಂತ ಅನೇಕ ಸಂಗತಿಗಳು ಶಿರೋನಾಮೆಯಲ್ಲಿ ನಾವು ಕಾಣ್ತೇವೆ. ದೈವೋಕ್ತಿ ಎಂಬುದಾಗಿ. ಐಗುಪ್ತ ವಿಷಯದಲ್ಲಿ ದೈವೋಕ್ತಿ, ಇಸ್ರಾಯೇಲರ ವಿಷಯದಲ್ಲಿ ದೈವೋಕ್ತಿ. ಅವರ ಬಗ್ಗೆ ದೇವರು ಹೇಳುವಂತ ಮಾತು. ಇಸ್ರಾಯೇಲ್ ಜನರ ಬಗ್ಗೆ, ಐಗುಪ್ತ ದೇಶದ ಬಗ್ಗೆ, ಸಮಾರ್ಯದವರ ಬಗ್ಗೆ, ಹೀಗೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೇಳುವಂತಹದ್ದು. ಈ ಕುಂಬಾರನ ಬಳಿಗೆ ಯಾಕೆ ಹೋಗ್ಬೇಕು? ಕುಂಬಾರನಿಗೂ ದೇವರಿಗೂ ಏನ್ ಸಂಬಂಧ? ಯಾವ ವಿಷಯದಲ್ಲಿ ಆತನು ಮಾತಾಡ್ತಾನೆ? ಇದು ಪ್ರವಾದಿಯಾದಂಥ, ಬಹುಶಃ ಆತನು ಮನುಷ್ಯನೇ. ಪ್ರವಾದಿಯಾದಂಥ ಯೆರೆಮೀಯನಿಗೆ ಬರುವಾಗ, ನೀನು ಆತನ ಬಳಿಗೆ ಹೋದಾಗ ಯಾಕೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ನಾನು ನಿನ್ನ ಜೊತೆಲಿ ಹೇಳ್ತೇನೆ. ಈಗ ಕಣ್ಣಾರೆ ಕಾಣಬೇಕಾಗಿದೆ. ಯಾರು? ಪ್ರವಾದಿಯಾದಂಥ ಯೆರೆಮೀಯನು
ಕುಂಬಾರನ ಕೆಲಸವನ್ನ ಕಣ್ಣಾರೆ ಕಾಣಬೇಕಾಗಿದೆ. ಮೊದಲು ಆತನ ತಿಳ್ಕೋಬೇಕಾಗಿದೆ. ಕುಂಬಾರನು ಯಾರು, ಕುಂಬಾರನು ಏನ್ ಮಾಡ್ತಾನೆ, ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅದನ್ನ ಗಮನಿಸಬೇಕು ಅವನು. ಅಲ್ಲೇ ನನ್ನ ನುಡಿಗಳನ್ನ ನಿನಗೆ ತಿಳಿಸ್ತೇನೆ ಎಂಬುದಾಗಿ. ಆತನ ಮಾತಿಗೆ ವಿಧೇಯನಾದಂಥ ಪ್ರವಾದಿ, ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಅವನ ಹತ್ತಿರಕ್ಕೆ ನಾನು ಹೋದಾಗ ಇಗೋ ಮೀನ್ಸ್ ಎರಡು ಅರ್ಥಗಳನ್ನ ಕೊಡುವಂತ ಪದ. ಒಂದು ಲಿಸನ್ ಟು ಮೀ ಅನ್ನುವಂಥದ್ದು. ಇಗೋ ಮೀನ್ಸ್ ಒಂದು ನನ್ನ ಮಾತುಗಳು ಕೇಳಿಸಿಕೋ ಎಂಬುದಾಗಿ. ಇನ್ನೊಂದು ಇಗೋ ಲುಕ್ ಅಟ್ ದೇರ್ ಎಂಬುದಾಗಿ, ಅಲ್ಲಿ ನೋಡು ಎಂಬುದಾಗಿ. ಈ ಮಾತಿಗೆ ಅನುಸಾರವಾಗಿ ಆತನು ಬರೆಯುವಂತ ಈ ಪದ ಇಗೋ, ನಾನು ಹೋದಾಗ ಅಲ್ಲಿ ನಾನು ನೋಡುವಂತ ಸಂಗತಿ ಏನು ಎಂಬುದಾಗಿ ಹೇಳುವಾಗ, ಕುಂಬಾರನು ಚಕ್ರದ ಮೇಲೆ ತನ್ನ ಕೆಲಸವನ್ನ ನಡೆಸುತ್ತಿದ್ದನು. ಕುಂಬಾರ, ದ ಪಾಟರ್, ಮಣ್ಣಿನಿಂದ ಪಾತ್ರೆಯನ್ನ ಮಾಡುವಂತವನು. ಒಬ್ಬೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋಗೋಣ. ಯಾಕೆ ದೇವರು ಕುಂಬಾರನನ್ನು ತೆಗೆದುಕೊಂಡಿದ್ದಾನೆ? ತನ್ನ ಸಾಮ್ಯದಲ್ಲಿ, ಆ ನೀತಿಕತೆಯಲ್ಲಿ, ಅರ್ಥ್ಲಿ ಸ್ಟೋರಿ, ಸ್ಪಿರಿಚುವಲ್ ಮೀನಿಂಗ್, ಈ ಲೋಕದಲ್ಲಿ ಈ ವ್ಯಕ್ತಿಯನ್ನ ದೇವರು ತೆಗೆದುಕೊಂಡು ಯಾವ ನೀತಿಕತೆಯನ್ನು ನಮಗೆ ಆತನು ಬೋಧಿಸ್ತಾನೆ. ಒಂದು ವೇಳೆ ಈಗ ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ನಾವು ಆಲೋಚನೆ ಮಾಡೋಣ, ತನ್ನ ಜನರಿಗೆ, ಈಗ ಇದನ್ನು ನಾವು ಹಾಗೆ ಅನ್ಕೊಳ್ಳೋಣ, ತನ್ನ ಜನರಾದಂಥ ಇಸ್ರಾಯೇಲರಿಗೆ ಕುಂಬಾರನ ಹೆಸರನ್ನ ತೆಗೆದುಕೊಂಡಂತ ದೇವರು ಕುಂಬಾರನ ಮೂಲಕ ಯಾವ ರೀತಿಯಾದಂಥ ನೀತಿ ಕಥೆಯನ್ನ ಅವರಿಗೆ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಹಾಗಾದ್ರೆ ಕುಂಬಾರ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಟರ್, ಆತನ ಗುಣಲಕ್ಷಣಗಳನ್ನ ನಾವು ಅಭ್ಯಾಸ ಮಾಡಕ್ಕೆ ನಾವು ಹೋಗೋಣ. ಒಂದು, ಆತನು ಹೋದ. ಪಾಟರ್ ಮೀನ್ಸ್ ಮಣ್ಣಿನಿಂದ ಪಾತ್ರೆಯನ್ನ ಮಾಡುವಂಥವನು. ಇನ್ನೊಂದು ಪದ ಏನು ಅಂದ್ರೆ ದ ಪಾಟರ್ ಮೇಕರ್ ಆಫ್ ಅರ್ಧನ್ವೇರ್ ವೆಸಲ್ಸ್. ಇಲ್ಲಿ ನಾವು ನೋಡುವಾಗ ಕುಂಬಾರನ ಗುಣಲಕ್ಷಣಗಳು ಏನು ಎಂಬುದಾಗಿ, ಒಂದು, ಆತನು ಶ್ರಮಜೀವಿ. ನೆನಪು ಮಾಡಿ ಇಟ್ಟುಕೊಳ್ಳೋಣ ಕುಂಬಾರನ ವಿಷಯವಾಗಿ ಯಾಕೆ ದೇವರು ತನ್ನ ಜನರಿಗೆ ಹೇಳ್ತಾ ಇದ್ದಾನೆ. ಒಂದು, ಗುಣಲಕ್ಷಣವೇನು? ಆತನ ಗುಣಲಕ್ಷಣ ಶ್ರಮಜೀವಿ. ಶ್ರಮಜೀವಿ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂಥವನು. ನೋಡ್ರಿ, ಮಣ್ಣಿನಿಂದ ಪಾತ್ರೆ ಮಾಡುವಂತಹದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ನಾವು ನೋಡಿದ್ದೇವೆ ಕುಂಬಾರನು ಮಾಡುವಂತ ಕೆಲಸಗಳು. ಒಂದು ವೇಳೆ ಡಿಸೈನ್ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳನ್ನು ನಾವು ಕಾಣ್ತೇವೆ. ಇದು ಅಷ್ಟು ಸುಲಭವಾದಂತ ಕೆಲಸವಲ್ಲ. ನೋಡುವಾಗ ನಮಗೆ ಸುಲಭ ಕಾಣುತ್ತೆ. ಏನು, ಒಂದು ಚಕ್ರದ ಮೇಲೆ ಆತನ ಒಂದು ಮುದ್ದೆಯನ್ನು ಇಟ್ಟು ತನಗೆ ಬೇಕಾದಂತ ಉಪಯೋಗಿಸಲ್ಪಡುವಂತ ಪಾತ್ರೆಯನ್ನಾಗಿ ಅದನ್ನು ಮಾಡಬೇಕು. ಇದನ್ನ ನೆನ್ಪಿಟ್ಟುಕೊಳ್ಳೋಣ. ಸುಮ್ಮನೆ ಪಾತ್ರೆ ಅಲ್ಲ, ಉಪಯೋಗಿಸಲ್ಪಡುವಂತ ಪಾತ್ರೆ. ಅದು ಯಾವುದೇ ಆಗಿರಲಿ ಉಪಯೋಗಕ್ಕೆ ಬರುವಂತ ಪಾತ್ರೆಯನ್ನೇ ಆತನು ಮಾಡಬೇಕು. ವಿಧ ವಿಧವಾದಂತ ರೀತಿಯಲ್ಲಿ ಆತನು ಆ ಬೇರೆ ಬೇರೆ ಡಿಸೈನ್ ಅಲ್ಲಿ ಆತನು ಪಾತ್ರೆಯನ್ನ ಮಾಡ್ತಾನೆ. ಮಾಡಬೇಕಾದ್ರೆ ಆತನು ಶ್ರಮಜೀವಿ. ಎರಡನೇದು, ಮಣ್ಣಿನ ಪಾತ್ರೆ ಮಾಡುವುದಕ್ಕೆ ಬೇಕಾದಂತ ಮಣ್ಣನ್ನ ಹುಡುಕುವವನು. ಎಲ್ಲ ಮಣ್ಣಲ್ಲಿ ಪಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿರ್ದಿಷ್ಟವಾದಂತ ಒಂದು ಮಣ್ಣಿದೆ, ಆ ಮಣ್ಣಲ್ಲೇ ಪಾತ್ರೆಯನ್ನ ಮಾಡಬೇಕಾಗಿದೆ. ಬೇರೆ ಯಾವ ಮಣ್ಣು ಸಾಧ್ಯವಿಲ್ಲ. ಯಾಕೆ ಆ ರೀತಿ ಆಗೋದಿಲ್ಲ? ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಮಣ್ಣಿದೆ, ಆ ಮಣ್ಣಿನಿಂದಲೇ ಪಾತ್ರೆ ಮಾಡಬೇಕು. ಆ ಮಣ್ಣು ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕಿ ಆತನು ತರಬೇಕಾಗಿದೆ. ಹುಡುಕುವವನು. 3, ಪಾತ್ರೆ ಮಾಡುವ ಕರಕುಶಲತೆ. ಇಟ್ ಶುಡ್ ಬಿ ಪ್ರಾಕ್ಟೀಸ್. ಆತನ ಕೈ ಚಳಕ ಆಗಿದೆ.
ಆ ಕೈ ಚಳಕ ಬರಬೇಕಾದ್ರೆ ಒಂದೇ ಸಾರಿ ಆತನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕಾದ್ರೆ ಬೇಸರಿಕೆ ಮಾಡಿಕೊಳ್ಬಾರ್ದು. ಯಾಕೆ ಬೇಸರಿಕೆ ಒಂದು ವೇಳೆ ಅದು ಶೇಪ್ ಬರ್ತದೆ, ಒಂದೊಂದ್ಸಲ ಪ್ರಾರಂಭದಲ್ಲಿ ಶೇಪ್ ಬರೋದಿಲ್ಲ ಅಥವಾ ಮುರಿದು ಹೋಗ್ತದೆ. ಆದರೆ ತಾಳ್ಮೆ ಬೇಕು. ಆತನಿಗೆ ತಾಳ್ಮೆ ಬೇಕು. ಆ ತಾಳ್ಮೆ ಇದ್ದಾಗಲೇ, ಬೇಸರಿಕೆ ಇಲ್ಲದಿದ್ದಾಗ, ಆ ಬೇಸರಿಕೆ ಪಡದೇ ಇರುವಾಗ ಆತನ ಕೈ ಕೆಲಸ ಸರಾಗವಾಗಿ ನಡೆದು ಉಪಯೋಗಿಸಲ್ಪಡುವಂಥ ಪಾತ್ರೆಯಾಗಿ ಪರಿವರ್ತನೆಯನ್ನು ಹೊಂದುವಂಥದ್ದು. ಕಾನ್ಸಂಟ್ರೇಷನ್. 4ನೇದು ಏಕಾಗ್ರತೆಯನ್ನು ಕೊಡಬೇಕು. ಆ ಕಡೆ ಈ ಕಡೆ ನೋಡಿ ಮಾಡುವುದಲ್ಲ, ತಾನು ಮಾಡುವಂಥ ಪಾತ್ರೆಯ ಮೇಲೆ ಆ ಗಮನವಿಟ್ಟು ಆತನು ಮಾಡಬೇಕಾಗಿದೆ. ಆ ಅಳತೆಗಳು ಸರಿಯಾದಂಥ ರೀತಿಯಲ್ಲಿ ಅದು ಇರಬೇಕಾಗಿದೆ. ಇದೆಲ್ಲ ಮಾಡಬೇಕಾದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ತಾಳ್ಮೆ ಮತ್ತೆ ಏಕಾಗ್ರತೆ, ಆತನಿಗೆ ಹೈಲಿ ಕಾನ್ಸಂಟ್ರೇಷನ್, ಸುಮ್ಮನೆ ಕಾನ್ಸಂಟ್ರೇಷನ್ ಅಲ್ಲ, ಹೈಲಿ ಕಾನ್ಸಂಟ್ರೇಷನ್. 5ನೇದು ದ ವಂಡರ್ಫುಲ್ ಮೇಕರ್, ಅತ್ಯುತ್ತಮವಾಗಿ ರೂಪಿಸುವಂಥವನು. ಮಣ್ಣಿನ ಮುದ್ದೆಯನ್ನ ಒಂದು ಉತ್ತಮವಾದಂಥ ಪಾತ್ರೆಯನ್ನಾಗಿ ರೂಪಿಸಲಿಕ್ಕೆ ಶಕ್ತನಾದಂಥವನು ಈ ಪಾಟರ್. ನಾನು ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನೇ ಅದನ್ನ ಮಾಡಬೇಕು. 6ನೇದು ರೂಪಾಂತರ ಮಾಡುವಂಥವನು, ಹೇಗೆ ಬೇಕಾದರೂ ಅದನ್ನ ಬದಲಾಯಿಸುವಂಥವನು ಆತನಾಗಿದ್ದಾನೆ. ಇದು ಆತನ ಕುಂಬಾರನ ಗುಣಲಕ್ಷಣಗಳು. ಒಟ್ಟಾರೆ ಒಂದು ಮಣ್ಣಿನ ಮುದ್ದೆಯನ್ನು ತೆಗೆದುಕೊಂಡು ಅತ್ಯುತ್ತಮವಾದಂಥ ಒಂದು ಬಳಕೆಗೆ ಬರುವಂಥ ಪಾತ್ರೆಯನ್ನಾಗಿ ರೂಪಿಸಬೇಕಾದ್ರೆ ಅವನಿಗೆ ಬೇಕಾದಂಥ ಈ ಗುಣಲಕ್ಷಣಗಳು ಇರಲೇಬೇಕಾಗಿದೆ. ಅದಿದ್ದರೆ ಮಾತ್ರ ಆ ಪಾತ್ರೆ ಉಪಯೋಗಿಸಲ್ಪಡುವಂಥ ಪಾತ್ರೆಯಾಗಲಿಕ್ಕೆ ಸಾಧ್ಯ. ನಾನು ಮತ್ತೆ ದೇವರು ನೀನೆದ್ದು ಎಂಬುದಾಗಿ ಆತನು ಹೇಳಿದ. ದ ಡಿವೈನ್ ಡೈರೆಕ್ಷನ್, ನಿರ್ದಿಷ್ಟವಾದಂಥ ಒಂದು ಪ್ರದೇಶಕ್ಕೆ ಆತನು ಹೋಗಲೇಬೇಕಾಗಿದೆ. ಅದು ಕುಂಬಾರನ ಬಳಿಗೆ ಹೋದಾಗ ಭಾಗ 2ನೇದು, ಒಂದು ಕುಂಬಾರನ ವಿಷಯ. 2ನೇದು, ಈಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಬಹುಶಃ ಪ್ರವಾದಿನ ಆತನು ನೋಡಿದ್ದಾನೋ ನೋಡಿಲ್ವೋ ಗೊತ್ತಿಲ್ಲ, ಆದ್ರೆ ಪ್ರವಾದಿ ಗಮನಿಸ್ತಾ ಇದ್ದಾನೆ ಅವನೇನ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನ ಏಕಾಗ್ರತೆಯಿಂದ ಆತನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಚಕ್ರ ಮತ್ತೊಂದು ಸಾಧನ. ಈ ಮಣ್ಣಿನಿಂದ ಪಾತ್ರೆಯನ್ನ ಮಾಡಬೇಕಾದರೆ ಚಕ್ರವಿಲ್ಲದೆ ಪಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಚಕ್ರ ಬೇಕೇ ಬೇಕಾಗಿದೆ. ಇದು ಬಹಳ ಮುಖ್ಯವಾದಂತ ಒಂದು ಸಾಧನ. ನೋಡ್ರಿ, ಚಕ್ರ ಏನೋ ಇದೆ, ಆದರೆ ಈ ಚಕ್ರ ತಿರುಗುತ್ತಲ್ಲ, ಅದು ನಿರ್ದಿಷ್ಟವಾದಂತ ವೇಗದಲ್ಲಿ ಇರಬೇಕು. ಯಾವ ಪಾತ್ರೆಗೆ ಎಷ್ಟು ಸ್ಪೀಡ್ ಆಗಿ ಈ ಚಕ್ರ ತಿರುಗಬೇಕು, ಕುಂಬಾರನಿಗೆ ಮಾತ್ರ ಅದು ಗೊತ್ತು. ಈ ಚಕ್ರ ತಿರುಗಿಸುವಿಕೆ, ಆ ನಿರ್ದಿಷ್ಟವಾದಂತ ಮಣ್ಣು ಆ ಚಕ್ರದ ಮೇಲೆ ಇಟ್ಟಾಗ ಆತನು ಯಾವ ಪಾತ್ರೆಯನ್ನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದಾನೋ ಅದಕ್ಕೆ ತಕ್ಕ ಹಾಗೆ ಆ ಚಕ್ರ ತಿರುಗಬೇಕಾಗಿದೆ. ತುಂಬಾ ನಿಧಾನವಾಗಲಿ
ತುಂಬ ವೇಗವಾಗಲಿ ಅದು ಚಲಿಸುವ ಹಾಗಿಲ್ಲ. ಎಷ್ಟು ವೇಗ ಬೇಕು ತಾನು ಮಾಡುವಂತ ಆ ಪಾತ್ರೆಗೆ, ಎಷ್ಟು ವೇಗ ಬೇಕು ಆ ವೇಗ ಆತನು ಅದನ್ನ ಮಾಡ್ತಾನೆ. ಆದರೆ ಒಂದು ಗಮನವಿಟ್ಕೊಳ್ಳೋಣ, ಸುತ್ತದಿದ್ದರೆ ಪಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ. ಸುತ್ತದಿದ್ದರೆ ಪಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನುಭವವುಳ್ಳಂತ ಈ ಕುಂಬಾರನು ಆ ಚಕ್ರ ತನಗೆ ಬೇಕಾದ ಹಾಗೆ ಸುತ್ತುವಂತೆ ಮಾಡುವಂತವನು ಆತನಾಗಿದ್ದಾನೆ. ಆ ಚಕ್ರಕ್ಕೆ ಸೂತ್ರಧಾರಿ ಈ ಕುಂಬಾರನೇ. ಚಕ್ರದ ಮೇಲೆ ಹಿಡಿತವನ್ನ ಸಾಧಿಸುವಂತವನು ಈ ಕುಂಬಾರನೇ. ಯಾವ ಕುಂಬಾರ? ಅನುಭವವುಳ್ಳಂತ ಕುಂಬಾರ. ಹಾಗಾದ್ರೆ ಈ ಚಕ್ರ ನಮ್ಮ ಜೀವಿತಕ್ಕೆ ಹೋಲಿಕೆಯಾಗಿರುವಂತಹದ್ದು. ಏನು ಆಮೇಲೆ ಹೇಳ್ತೇನೆ. ದ ವೀಲ್ ರೆಪ್ರೆಸೆಂಟ್ಸ್ ಅವರ್ ಲೈಫ್. ನಮ್ಮ ಜೀವನಕ್ಕೆ ಹೋಲಿಕೆಯಾಗಿರುವಂತಹದ್ದು ಈ ಚಕ್ರ. ಮೂರನೇ ಅಂಶ, ತನ್ನ ಕೆಲಸವನ್ನ ಆತ ನಡೆಸ್ತಾ ಇದ್ದನು. ಆ ಕುಂಬಾರ, ಯಾವ ಕುಂಬಾರ? ಯಾರ ಬಳಿಗೆ ದೇವರು ಕಳಿಸಿದ್ದಾನ ಆ ನಿರ್ದಿಷ್ಟವಾದಂತ ಕುಂಬಾರ. ನೋಡ್ರಿ, ಈಗ ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು, ಪರ್ಟಿಕ್ಯುಲರ್ ಆಗಿ ಒಂದು ಮಣ್ಣು, ಹೆಸರು ಸಹ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಮಣ್ಣು ಜೇಡಿ ಮಣ್ಣು, ದ ಕ್ಲೇ. ಈ ಮಣ್ಣಲ್ಲದೆ ಬೇರೆ ಮಣ್ಣಿನಿಂದ ಪಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಪ್ರಿಯರೇ, ಈ ಮಣ್ಣು ಎಲ್ಲಿ ಸಿಗ್ತದೆ ಅನ್ನುವಂತಹದ್ದು ಕುಂಬಾರನಿಗೆ ಗೊತ್ತಿದೆ. ಆ ಪ್ರದೇಶಕ್ಕೆ ಹೋಗಿ ಆ ಮಣ್ಣನ್ನ ಆತನು ತೆಗೆದುಕೊಂಡು ಆತನು ಬರಬೇಕು. ಇದು ಮಣ್ಣು ತನಗೆ ಬೇಕಾದ ಹಾಗೆ ರೂಪಿಸುವಂತವನು ಕುಂಬಾರನು. ಸೊ ಇಲ್ಲಿ ಬರೆಯಲ್ಪಟ್ಟ ಹಾಗೆ ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆ. ಹಾಗಾದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ಲೇ, ಜೇಡಿ ಮಣ್ಣಿನ ಗುಣಲಕ್ಷಣಗಳನ್ನ ನಾವು ಕಾಣಬೇಕು. ನೋಡ್ರಿ, ಅನೇಕ ವಿಧವಾದ ವೈಶಿಷ್ಟ್ಯತೆಯನ್ನ ಈ ಮಣ್ಣು ಹೊಂದಿರ್ತದೆ. ಭೂಗರ್ಭ ಶಾಸ್ತ್ರಜ್ಞರು ಅಥವಾ ಈ ವ್ಯವಸಾಯದ ಅನುಭವ ಉಳ್ಳಂಥವರು ಮಣ್ಣುಗಳನ್ನು ನೋಡ್ತಾರೆ. ಕೆಲವು ಮಣ್ಣು ಕೆಂಪಾಗಿರ್ತದೆ, ಕೆಲವು ಭೂಮಿಗಳು ಕಪ್ಪಾಗಿರ್ತವೆ. ಈ ಕೆಂಪಾದಂಥ ಮಣ್ಣುಗಳು, ಅದರಲ್ಲಿ ಯಾವ ಒಂದು ಫಲ ಕೊಡುವಂಥ ಗಿಡ ಮರಗಳು ಅಥವಾ ಗದ್ದೆಗಳಲ್ಲಿ ನಾವು ಕಾಣ್ತೇವೆ. ಆ ಹೊಲವನ್ನು ಉಳುವಾಗ ಆ ವ್ಯವಸಾಯಗಾರನಿಗೆ ಅಥವಾ ಈ ಮಣ್ಣನ್ನ ಪರೀಕ್ಷೆ ಮಾಡುವಂಥವರು ಅವರು ಹೇಳ್ತಾರೆ, ಇಷ್ಟು ಫಲ ಈ ಮಣ್ಣಲ್ಲಿ ಉಂಟು, ಈ ಮಣ್ಣಿಗೆ ಇದೆಲ್ಲ ಸೇರಿಸ್ಬೇಕು, ಆಗ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಒಂದು ಕಪ್ಪಾದಂಥ ಮಣ್ಣು, ಇನ್ನೊಂದು ಮಿಕ್ಸೆಡ್ ಕಪ್ಪು ಕೆಂಪು ಇರುವಂತಹದ್ದು, ಇನ್ನೊಂದು ಪ್ರತ್ಯೇಕಿಸಲ್ಪಟ್ಟಂತ ಕಪ್ಪು ಮಣ್ಣೇ ಇರುವಂತಹದ್ದು, ಅದರಲ್ಲಿ ಯಾವ ಬೆಳೆಯನ್ನ ಬೆಳೆಯಬಹುದು ಅನ್ನುವಂಥದ್ದೆಲ್ಲವೂ ಗೊತ್ತುಂಟು. ಇವತ್ತೆಲ್ಲ ಟೆಕ್ನಾಲಜಿಯಲ್ಲಿ ಬಹಳ ಮುಂದುವರಿದಂಥದ್ದು ಇವತ್ತಿನ ದಿವಸದಲ್ಲಿ ನಾವು ಕಾಣ್ತೇವೆ. ಆ ಕಾಲಘಟ್ಟದಲ್ಲಿ ಯೆರೆಮೀಯನ ಬರೆದಂತ ಈ ಒಂದು ಸಂಗತಿಗಳು ಆ ಕಾಲಘಟ್ಟದಲ್ಲಿ ಈ ಜೇಡಿ ಮಣ್ಣಿನ ವಿಶೇಷತೆ ಏನು ಅನ್ನುವಂಥದ್ದನ್ನ ನಾವು ಅಭ್ಯಾಸ ಮಾಡಬೇಕು. ಆದ್ರೆ ಸಾಮಾನ್ಯವಾಗಿ ಈ ಕ್ಲೇ ಕಪ್ಪು ಅಥವಾ ಕೆಂಪು ಬಣ್ಣವಾಗಿರ್ತದೆ. ಕೆಲವು ಪ್ರದೇಶಗಳಲ್ಲಿ ಕೆಂಪಾದಂಥದ್ದು ನಾವು ಕಾಣ್ತೇವೆ, ಕೆಂಪು ಮಡಕೆಗಳು ಕೆಂಪಾದಂಥ ರೀತಿಯಲ್ಲಿ ವಿನ್ಯಾಸಗೊಳ್ಳುವಂತಹದ್ದು. ಕೆಲವು ಕಡೆ ಕಪ್ಪು ಮಣ್ಣು ಅಂದ್ರೆ ಮಿಶ್ರಣವಾದಂಥ ಕೆಲವು ಮಣ್ಣುಗಳನ್ನು ನಾವು ಕಾಣ್ತೇವೆ. ಪ್ರತಿಭಾ ಕಾರಂಜಿ, ನಮ್ಮ ಟೀಚರ್ಸ್ಗಳು ಯಾರಾದ್ರೂ ನೀವಿದ್ರೆ ನಿಮಗೆ ಅದು ಪ್ರತಿಭಾ ಕಾರಂಜಿ, ಚಿಕ್ಕ ಮಕ್ಕಳ ಒಂದು ಪ್ರತಿಭೆ ಹೇಗಿದೆ ಅನ್ನುವಂಥದ್ದನ್ನ
ಆ ಈ ಒಂದು ಸರ್ಕಾರ ಒಂದು ಯೋಜನೆಯನ್ನು ತಯಾರಿಸಿ ಮಕ್ಕಳಿಗೆ ಆ ಪ್ರತಿಭಾ ಕಾರಂಜಿಯನ್ನ ಇಡುವಂತ ಒಂದು ಸಂಗತಿಗಳು. ಅದರಲ್ಲಿ ನಾವು ನೋಡುವಾಗ ಅನೇಕ ಮಕ್ಕಳು ಈ ಕ್ಲೇ ಮಣ್ಣು, ಜೇಡಿ ಮಣ್ಣನ್ನು ತಕೊಂಡು ಬಂದು ಅನೇಕ ರೀತಿಯಾದಂಥ ಗೊಂಬೆಗಳನ್ನು ಅವ್ರು ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದು. ಆದರೆ ಕೆಲವು ವಿಷಯಗಳನ್ನು ನಾವು ಓದುವಾಗ ಈ ಈ ಕ್ಲೇ ಅಥವಾ ಈ ಜೇಡಿ ಮಣ್ಣು ಅಷ್ಟು ಒಂದು ವೇಳೆ ಪಾತ್ರೆ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಮಣ್ಣಾಗಿರುವಂಥದ್ರಲ್ಲಿ ಅನೇಕ ಸತ್ಯಾಂಶಗಳನ್ನು ನಾವು ಕಾಣ್ತೇವೆ. ಹೈಲಿ ವಾಟರ್ ರಿಟೆನ್ಷನ್, ಹೆಚ್ಚು ನೀರಿನ ಧಾರಣವನ್ನು ಹೊಂದಿರುವಂಥ ಮಣ್ಣು. ಈ ಮಣ್ಣು ಸಾಮಾನ್ಯವಾಗಿದ್ದರೂ ನೋಡ್ರಿ, ಅದನ್ನು ತಂದಂತಹ ಕುಂಬಾರನು ಜರಡಿ ಆಡಬೇಕು. ಯಾವುದೇ ಕಲ್ಲಾಗಲಿ ಅಥವಾ ಕಡ್ಡಿಗಳಾಗಲಿ, ಕುಂಬಾರನು ಪಾತ್ರೆ ಮಾಡುವಾಗ ಯಾವ ಕಲ್ಲಾಗಲಿ ಅಥವಾ ಕಡ್ಡಿಗಳಾಗಲಿ ಇರದಂತೆ ಅದನ್ನ ಜರಡಿ ಆಡಬೇಕು, ಸೋಸಬೇಕು. ಒಂದು ವೇಳೆ ಅದು ಬಹಳ ಸಿಮೆಂಟ್ ತರ ಆಯ್ತದೆ, ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕುವಾಗ ಆ ನೀರಿನ ಧಾರಣ ಆ ನೀರಿನ ಅಂಶವನ್ನ ಹೀರಿಕೊಳ್ಳುವಂತಹದ್ದು. ಅದು ಆ ನೀರಿನ ಅಂಶವನ್ನ ಹೀರಿಕೊಂಡು ಅದು ಹೋಗುವುದಕ್ಕೆ ಬಿಡದೇ ಇರುವಂತ ಒಂದು ಗುಣವನ್ನ ಈ ಜೇಡಿ ಮಣ್ಣು ಹೊಂದಿರ್ತದೆ. ಅಂದರೆ ನೀರು ಹರಿದು ಹೋಗದಂತೆ ಮಾಡುವಂತಹದ್ದು ಈ ಜೇಡಿ ಮಣ್ಣು. ಮತ್ತೆ ಈ ಜೇಡಿ ಮಣ್ಣು ಆ ನೀರಿಗೆ ಹೊಂದಿಕೊಳ್ಳುವಂತ ಒಂದು ಸ್ವಭಾವವನ್ನ ಹೊಂದಿರ್ತದೆ. ಅಂದರೆ ಒಂದು ರೀತಿಯಾದಂಥ ಅಂಟು ಬರುವ ಹಾಗೆ. ಹೇಗೆ ನಾವು ಸಿಮೆಂಟ್ಗೆ ನೀರು ಹಾಕಿ ಅದನ್ನು ಉಪಯೋಗಿಸ್ತೇವೋ ಬೇರೆ ಬೇರೆ ವಿಷಯಕ್ಕೆ, ಹಾಗೆ ಇದು ಆ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ತನ್ನ ಸ್ವರೂಪವನ್ನೇ ಬದಲಾಯಿಸಿಕೊಳ್ಳುವಂತಹದ್ದು. ಅಂದರೆ ಪಾತ್ರೆ ಮಾಡುವ ಮಟ್ಟಿಗೆ ಆ ಅಂಟು ತನ್ನನ್ನೇ ತಾನು ಬದಲಾಯಿಸಿಕೊಳ್ಳುವಂತ ಒಂದು ಗುಣವನ್ನ ಈ ಮಣ್ಣು ಹೊಂದಿರ್ತದೆ. ಸಮೃದ್ಧಿಯಾದಂಥ ಒಂದು ಪ್ರೋಟೀನ್ ಅಂಶ ಇದರಲ್ಲಿ ಉಂಟು, ಹೈಲಿ ಪ್ರೋಟೀನ್. ಒಂದು ವೇಳೆ ಸಣ್ಣದಾದಂಥ ಕಲ್ಲುಗಳಾಗಿರಲಿ, ಸಣ್ಣದಾದಂಥ ಕಡ್ಡಿಗಳಾಗಿರಲಿ, ಒಂದು ವೇಳೆ ಅದು ತಪ್ಪಾಗಿ ಕುಂಬಾರನೇನಾದರೂ ಆ ಜರಡಿ ಆಡುವಾಗ ಅದೇನಾದರೂ ಸೇರ್ಕೊಂಡ್ಬಿಟ್ರೆ ಪಾತ್ರೆ ಮಾಡುವಾಗ ಆ ಪಾತ್ರೆ ಕೆಟ್ಟು ಹೋಗುವಂಥದ್ದಾಗಿರ್ತದೆ. ಅದು ಎಷ್ಟು ಹೊಂದಿಕೊಳ್ತದೋ ಅಷ್ಟೇ ವೇಗವಾಗಿ ಆ ಪಾತ್ರೆ ಮಾಡುವಾಗ ಅದು ಮುರಿದು ಹೋಗುವಂಥ ಸಂದರ್ಭಗಳು ಉಂಟು. ಇದು ಈ ಜೇಡಿ ಮಣ್ಣಿನ ಒಂದು ಗುಣಲಕ್ಷಣ. ಈಗ ಮತ್ತೊಮ್ಮೆ ನಾವು ಹೋಗೋಣ. ಚಕ್ರದ ಮೇಲೆ ಕೆಲಸ ಮಾಡುತ್ತಿದ್ದದ್ದನ್ನು ನೋಡಿದ ಆ ಕುಂಬಾರ ಆ ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು, ಯಾವ ಪಾತ್ರೆ ಮಾಡ್ತಾ ಇದ್ನೋ ಗೊತ್ತಿಲ್ಲ, ಆ ಪಾತ್ರೆಯು ಕೆಟ್ಟು ಹೋಗಲು ಅಂದ್ರೆ ಏನರ್ಥ? ಈಗಾಗಲೇ ಹೇಳಿದ ಹಾಗೆ ಅಲ್ಲೇನೋ ಸೇರ್ಕೊಂಡಿದೆ. ಅನುಭವವುಳ್ಳಂತ ಕುಂಬಾರ, ಏಕಾಗ್ರತೆಯನ್ನು ಹೊಂದಿದಂತ ಕುಂಬಾರ, ಆ ಕೆಲಸದಲ್ಲಿ ನಿಪುಣನಾದಂಥ ಕುಂಬಾರ ಆ ಪಾತ್ರೆ ಮಾಡುವಾಗ ಅಚಾನಕ್ ಆ ಪಾತ್ರೆ ಕೆಟ್ಟು ಹೋಗುವಂಥದ್ದಾಗಿದೆ. ಕೆಟ್ಟು ಹೋದಾಗ ಕುಂಬಾರ ಸುಮ್ಮನೆ ಕೂರುವುದಿಲ್ಲ. ನೋಡ್ರಿ, ಆತನ ಉದ್ದೇಶ ಈ ಮಣ್ಣಿನಿಂದ ಈ ಪಾತ್ರೆ ಮಾಡಬೇಕು. ಯಾವ ಪಾತ್ರೆ? ಉಪಯೋಗಿಸಲ್ಪಡುವಂತ ಪಾತ್ರೆ. ಅದೇ ಆತನ ಉದ್ದೇಶ. ಪಾತ್ರೆ ಮಾಡಿ ಬಿಸಾಕುವುದಲ್ಲ, ಆ ಪಾತ್ರೆ ಜನರಿಗೆ ಉಪಯೋಗಿಸಲ್ಪಡುವಂತ ರೀತಿಯಲ್ಲಿ ಮಾರ್ಪಾಡನ್ನ ಮಾಡಬೇಕು.
ರೂಪಾಂತರವನ್ನ ಮಾಡಬೇಕು. ಒಂದು ವೇಳೆ ಅದು ಕೆಟ್ಟು ಹೋಗಲು ಪುನಃ, ಒಂದು ವೇಳೆ ನೀವು ಬೈಬಲ್ ತೆಗೆದಿದ್ರೆ ಈ ಪದದ ಕೆಳಗಡೆ ನೀವು ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ತನಗೆ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ತನಗೆ ತೋಚಿದ ಹಾಗೆ ಒಂದು ಭಾಗ, ಹೊಸ ಪಾತ್ರೆ ಎರಡನೇ ಭಾಗ. ಯಾಕೆ ಹೊಸ ಪಾತ್ರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ನೋಡ್ರಿ. ಒಂದು ಸಲ ಚಕ್ರ ತಿರುಗುವಾಗ, ಒಂದು ಸಲ ತಾನು ಮಾಡಬೇಕಾಗಿದ್ದಂಥ ಆ ಮಣ್ಣಿನಿಂದ ಮಾಡಬೇಕಾಗಿದ್ದಂಥ ಪಾತ್ರೆ ಪರಿಪೂರ್ಣವಾಗದೇ ಇರುವಾಗ, ಅದು ಕೆಟ್ಟು ಹೋದಾಗ ಅದು ಬೇರೆ ಪಾತ್ರೆ. ಕೆಟ್ಟು ಹೋಗಬಾರ್ದಾಗಿತ್ತು, ಈಗ ಕೆಟ್ಟು ಹೋಗಿದೆ, ಪ್ರಯೋಜನಕ್ಕೆ ಬಾರದೇ ಇದ್ದಾರೆ. ಆದರೆ ಕುಂಬಾರನು ಅದೇ ಮಣ್ಣಿನಿಂದ ತನಗೆ ತೋಚಿದ ಹಾಗೆ ಅದನ್ನ ಮಾಡಿ ಆ ಪಾತ್ರೆ ಹೊಸದಾಗಿರ್ಬೇಕೆಂಬುದಾಗಿ ಬಯಸುವಂತವನು ಕುಂಬಾರ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಪ್ರಿಯರೇ. ಇದು ಕುಂಬಾರನ ಕೆಲಸವಾಯಿತು. ಹಾಗಾದ್ರೆ ಕುಂಬಾರ ಯಾರು? ಹಾಗಾದ್ರೆ ಜೇಡಿ ಮಣ್ಣು ಯಾರು? ಯೆರೆಮೀಯನಿಗೆ ಹೇಳಿದ್ದೇನು? ನೀನು ಇಳಿದು ಹೋಗು, ಅಲ್ಲಿ ನನ್ನ ಮಾತುಗಳನ್ನು ನಿನಗೆ ಹೇಳ್ತೇನೆ. ಇಲ್ಲಿ ಯಾವ ಮಾತನ್ನು ದೇವರು ಹೇಳಿಲ್ಲ. ಈ ಹೇಳಿದಂತ ಎಲ್ಲವೂ ಸಹ ಯೆರೆಮೀಯನು ಗಮನಿಸುತ್ತಾ ಇದ್ದಂಥವನು. ಏನ್ ಮಾಡ್ತಾ ಇದ್ದ? ಚಕ್ರದ ಮೇಲೆ ಪಾತ್ರೆಯನ್ನ ಮಾಡ್ತಾ ಇದ್ದ. ಯಾವ ಮಣ್ಣಿನಿಂದ ಮಾಡ್ತಾ ಇದ್ದ? ಜೇಡಿ ಮಣ್ಣಿನಿಂದ ಮಾಡ್ತಾ ಇದ್ದ. ಅದು ಆತನ ಕೈಯಲ್ಲಿ ಕೆಟ್ಟು ಹೋಗಲು ತಿರುಗಿ ಅದನ್ನ ಆತನು ತನಗೆ ತೋಚಿದ ಹಾಗೆ ಹೊಸದಾಗಿ ಪಾತ್ರೆಯನ್ನ ಆತನು ಮಾಡಿದ. ಮೊದಲು ಯಾವ ಪಾತ್ರೆಯನ್ನ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಆದರೆ ತನಗೆ ತೋಚಿದ ಹಾಗೆ ಅದೇ ಮಣ್ಣಿನಿಂದ ಬೇರೆ ರೀತಿಯಾದಂಥ ಪಾತ್ರೆಯನ್ನ ಹೊಸದಾಗಿ ಆತನು ಮಾಡಿದ. ಹಾಗಾದ್ರೆ ಈ ಕುಂಬಾರ ಯಾರು? ಈ ಜೇಡಿ ಮಣ್ಣು ಯಾರು? ಈಗ ಹೇಳ್ತಾರೆ ದೇವರು. ಈಗ ಹೇಳ್ತಾರೆ ಯಾರ್ಯಾರು, ಯಾಕೆ ನಾನು ಈ ಸಾಮ್ಯವನ್ನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ಯೆರೆಮೀಯನಿಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇದು ನನ್ನ ಮುಂದಿನ ಸಂದೇಶ. ಇದು ಇಂಟ್ರೊಡಕ್ಷನ್ ಮಾತ್ರ, ಸಾಮ್ಯದ ಇಂಟ್ರೊಡಕ್ಷನ್. ಮತ್ತೊಮ್ಮೆ ಹೇಳ್ತೇನೆ, ಇದು ಅರ್ಥ್ಲಿ ಸ್ಟೋರೀಸ್ ವಿತ್ ಸ್ಪಿರಿಚುವಲ್ ಮೀನಿಂಗ್. ನಮ್ಮ ಜೀವಿತಕ್ಕೆ ಹತ್ತಿರವಾದಂಥ ಸಂಗತಿಗಳು, ಆತ್ಮೀಕವಾಗಿ ನಮ್ಮನ್ನು ಬಲಪಡಿಸುವಂತ ಸಂಗತಿಗಳು ಈ ಸಾಮ್ಯದ ಉದ್ದೇಶ. ಇದು ಯಾರಿಗೆ? ಇದಕ್ಕೂ ನನಗೂ ಸಂಬಂಧ ಏನು? ವಿಶ್ವಾಸಿಗಳಾದಂಥ ನಮಗೆ ಈ ಪಾಠ ಏನು ಹೇಳ್ತದೆ ಅನ್ನುವಂಥದ್ದು ಮುಂದಿನ ನನ್ನ ಸಂದೇಶದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ದೇವರ ವಾಕ್ಯಗಳನ್ನು